ನಮಃ ಶಿವಾಯ. ನಮಸ್ಕಾರ. ಶ್ರೀ ತುಂಗಭದ್ರೇಶ್ವರಾಯ ನಮಃ. ನಮಸ್ಕಾರ. ಈ ವಾರದ ವಿಶೇಷತೆ ಏನಂದ್ರೆ, ನಿಮಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಕನಸಿನ ಬಗ್ಗೆ ಅಂತ. ಕನಸು ಬಹಳಷ್ಟು ತರದ ಕನಸು ಬೀಳ್ತಾ ಇರ್ತವೆ. ಕೆಲವೊಂದಿಷ್ಟಕ್ಕೆ ಅರ್ಥ ಇರ್ತದೆ, ಕೆಲವೊಂದಿಷ್ಟಕ್ಕೆ ಅರ್ಥ ಇರಲ್ಲ ಅಂತ. ಅದ್ರನ್ನು ಕೆಲವೊಂದು ಏನಂತಂದ್ರೆ, ಈಗ ಯಾರಾದ್ರೂ ಮಣ್ಣಿಗೆ ಅಂತ ಹೋಗಿರ್ತಾರೆ, ಅಂದ್ರೆ ಯಾರು ಸ್ಮಶಾನಕ್ಕೆ ಹೋದಾಗ ಅಲ್ಲಿ ಅಥವಾ ಆಕ್ಸಿಡೆಂಟ್ ಆದ ಜಾಗಕ್ಕೆ ಹೋಗಿರ್ತಾರೆ, ಅದು ರಾವ್ ಇರ್ತಕ್ಕಂಥ ಸ್ಥಳ ಇರ್ತದೆ. ಆ ಸ್ಥಳದಲ್ಲಿ ಹೋದಾಗ ಬಹಳ ದಿನಕ್ಕೆ ರಾತ್ರಿ ಮಲಗಿದಾಗ ಬೆಚ್ಚಿ ಬಿಡೋದು, ಮೆಟ್ಟು ಬಿಡೋದು, ಈ ತರದೆಲ್ಲ ಆಗ್ತಿರ್ತದೆ. ಆಮೇಲೆ ಕನಸಿನಲ್ಲಿ ಪಿತೃಗಳು ಕಾಣಿಸ್ತಾ ಇರ್ತದೆ. ಪಿತೃಗಳು ಅಂದ್ರೆ ಹಿರಿಯರು, ಯಾರಾದ್ರೂ ಇರ್ಬೋದು, ಸತ್ತಿರೋರು. ಅವ್ರದ್ದೊಂದು ವರ್ಷದ ತಿಥಿ ಏನಾರು ಬಂದಾಗ ಕಾಣಿಸ್ಕೊಂತ ಇರ್ತಾರೆ, ಅಥವಾ ಏನಾದ್ರು ದೋಷ ಇದ್ದಾಗ ಕಾಣಿಸ್ಕೊಂತ ಇರ್ತಾರೆ. ಆಮೇಲೆ ಹೆಣ್ಮಕ್ಳುಗಳಿಗೆ ಬಾಲಗ್ರಹ ದೋಷ ಅಂತ ಹೇಳ್ತಿರ್ತೀವಿ. ಬಾಲಗ್ರಹ ದೋಷ ಅಂತಂದ್ರೆ ಚಿಕ್ಕ ಮಕ್ಕಳು, ಹಾವು, ಈ ಥರದ್ದೆಲ್ಲ ಕನಸುಕೊಳ್ತಾ ಇರ್ತದೆ ಅವ್ರಿಗೆ, ಅದಕ್ಕೂ ದೋಷ ಅಂತ. ಆಮೇಲೆ ಕನಸಿನಲ್ಲಿ ಪ್ರಯಾಣ ಮಾಡೋದಾಗ್ಲಿ, ಆಮೇಲೆ ಮದುವೆ ಆಗತ್ತರ ಕನಸು, ಆಮೇಲೆ ನಿಧಿ ಸಿಗೋದು, ಆಮೇಲೆ ಮನೆ ಕಟ್ಟೋದು, ಈ ಥರದ್ದೆಲ್ಲ ಕನಸು ಬಿಡ್ತಾ ಇದ್ರೆ ಅಷ್ಟು ಪ್ರಶಸ್ತ ಅಲ್ಲ ಅಂತ, ಶುಭ ಅಲ್ಲ ಅಂತ. ಕನಸಿನಲ್ಲಿ ದೇವಸ್ಥಾನ ಕಂಡ್ರೆ, ದೇವ್ರ ಕಂಡ್ರೆ ಬಹಳ ಒಳ್ಳೇದು. ಅಕಸ್ಮಾತ್ ಒಂದ್ಸರಿ ದೇವ್ರು ಯಾವಾಗ ಕಾಣಿಸ್ತಾ ಇರ್ತಾರೆ, ನೀವೆಲ್ಲ ಹರಕೆ ಮಾಡ್ಕೊಂಡಿರ್ತೀರಿ, ನೀವು ಹರಕೆ ಮುಟ್ಟಿಸ್ತಾ ಇರಲ್ಲ, ಆ ಟೈಮ್ ಸಮಯದಲ್ಲೂ ದೇವ್ರು ಕಾಣಿಸ್ತಾ ಇರ್ತಾರೆ ಹರಕೆ ಮುಟ್ಟಿಸ್ಲಿದ್ರೆ. ಆಮೇಲೆ ಹಂಗೇನೋ ಒಂದೊಂದ್ಸಲಿ ದೇವ್ರು ಕಾಣಿಸ್ತಾ ಇರ್ತದೆ ಶುಭಕ್ಕೆ. ಆಮೇಲೆ ನದಿ ತುಂಬಿದ್ದ ನದಿ ನೋಡಿದ್ರೆ, ಕೊಳ, ನದಿ, ಬಾವಿ ಯಾವುದೇ ತುಂಬಿದ್ದು ನೋಡಿದ್ರೆ ಶುಭ. ಬೆಂಕಿ ನೋಡಿದ್ರೆ ಶುಭ. ಆಮೇಲೆ ನೀವು ಸ್ನೇಹಿತರು ಅಥವಾ ಬಂಧು ಮಿತ್ರರು ಏನಾರ ಜಗಳ ಆಗಿದ್ರೆ, ಕಲಹ ಏನಾರ ಕನಸಿನಲ್ಲಿ ನೋಡಿದ್ರೆ ಅದು ಶುಭ. ಆಮೇಲೆ ಈ ತರದ್ದು ಶುಭದ್ದು ಇರ್ತದೆ ಕನಸಿನಲ್ಲಿ. ಏನು ನಿಜ ಜೀವನದಲ್ಲಿ ಏನು ಶುಭ ಇರ್ತದಲ್ಲ, ಕನಸಿನಲ್ಲಿ ಬಿದ್ದರೆ ಅಶುಭ. ಆಮೇಲೆ ಕನಸಿನಲ್ಲಿ ಅಶುಭ ಬಿದ್ದರೆ ನಿಜ ಜೀವನದಲ್ಲಿ ಶುಭ. ಈ ತರದ್ದು ಇರ್ತದೆ. ಹಾಗಾಗಿ ನಿಮ್ಗೆ ಏನಾದ್ರೂ ಆ ತರ ಇದ್ರೆ, ಗೊತ್ತಿರೋ ಕನಸಿದ್ರೆ ಸರಿ, ಕೆಲವೊಂದ್ಸಲಿ ಸಂಬಂಧ ಇಲ್ಲದೆ ಕನಸು ಬೀಳ್ತಾ ಇರ್ತದೆ. ಅವ ನಿಮ್ಗೆ ಗೊತ್ತಿರ್ತಕ್ಕಂಥ ಮಾಹಿತಿ ತಿಳ್ಕೊಂಡು ಅದಕ್ಕೆ ಪರಿಹಾರ ಮಾಡ್ಕೊಂಡ್ರಿ. ಎಲ್ಲರಿಗೂ ಒಳ್ಳೆದಾಗ್ತಾ ಹಾರೈಸ್ತಾ ನಮಸ್ಕಾರ.